ಬಿಡದಿ ಟೌನ್ಶಿಪ್, ರಾಬರ್ಟ್ ವಾದ್ರಾ ಲಿಂಕ್. ಹೌದಾ? ಕಾಂಗ್ರೆಸ್ ಹೈಕಮಾಂಡ್ಗೂ ಈ ಬಿಡದಿ ಟೌನ್ಶಿಪ್ಗೂ ಏನಾದರೂ ಸಂಬಂಧವಿದೆಯಾ? ಈ ಥರದ ಒಂದು ದೊಡ್ಡ ಬಾಂಬ್ ಶೆಲ್ಲನ್ನು ಸ್ಫೋಟಿಸಿದ್ದು ಇನ್ಯಾರೂ ಅಲ್ಲ, ಯುವ ತಲೆಮಾರಿನ ಮಧ್ಯಮ ತಲೆಮಾರಿನ ನಾಯಕರು ಯಾರೂ ಅಲ್ಲ, ಭಾರತದ ಮಾಜಿ ಪ್ರಧಾನಿ ಜಾತ್ಯತೀತ ಜನತಾದಳ ಪಕ್ಷದ ಪಿತಾಮಹ ಸನ್ಮಾನ್ಯ HD ದೇವೇಗೌಡರು ಈ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಡೆದಿರೋ ರೈತ ಹೋರಾಟಗಾರರ ಸಂಘರ್ಷ ಮತ್ತು ರಾಜ್ಯ ಸರ್ಕಾರದ ಹಠಮಾರಿತನ ಈ ಕುರಿತಂತೆ ಮಾತಾಡ್ತಾ ಪ್ರಾಸಂಗಿಕವಾಗಿ ಒಂದು ಮಾತನ್ನು ಉದುರಿಸ್ಬಿಟ್ರು. ಅದೇನು ಅಂತಂದರೆ, DK ಶಿವಕುಮಾರ್ ಅವರೇ, ನೀವು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ನಿಮ್ಮ ಹೈಕಮಾಂಡ್ಗೆ ಏನೋ ಒಂದು ಆಮಿಷವನ್ನು ಕೊಟ್ಟಿರಬಹುದು. ಆ ಆಮಿಷದ ಋಣ ತೀರಿಸಲಿಕ್ಕೆ ಏನಾದರೂ ಮಾಡಲಿಕ್ಕೆ ಹೊರಟಿದ್ರೆ ದಯಮಾಡಿ ಮಾಡಬೇಡಿ, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಮಾತಾಡಿಬಿಟ್ರು. ಈ ಆಮಿಷ ಅನ್ನೋ ಶಬ್ದ ನಾನಾ ಥರದ ವೈಬ್ರೇಷನ್ ಪಡ್ಕೊಳ್ತಾ ಬಂದ್ಬಿಡ್ತು, ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಪಡ್ಕೊಳ್ತಾ ಬಂದ್ಬಿಡ್ತು. ಜೊತೆಗೆ ಸ್ವತಃ ಮುಖ್ಯಮಂತ್ರಿಯವರೇ ಇದುವರೆಗೂ ಮೌನವಾಗಿದ್ದರು, ತುಟಿಪಿಟಕ್ಕಂದೆ ಸುಮ್ಮನೆ ಇದ್ದರು. ಅವರು ಮುಖ್ಯಮಂತ್ರಿ ಆದಾಗಿಂದಲೂ ಹೆಚ್ಚು ಮಾತಾಡ್ತಾ ಇರಲಿಲ್ಲ, ತುಂಬ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ತಮ್ಮ ಮೌನವನ್ನೇ ಅಸ್ತ್ರವಾಗಿ ಬಳಸ್ತಾಯಿದ್ರು. ಆದರೆ ದೇವೇಗೌಡರು ಈ ರೀತಿ ಆಮಿಷ ಅಂತ ಕುಟುಕಿದ ನಂತರ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲಿಲ್ಲ. ನಿನ್ನೆ ಮಧ್ಯಾಹ್ನ ದಿಢೀರ್ನೇ ಒಂದು ಪತ್ರಿಕಾಗೋಷ್ಠಿ ಕರೆದುಬಿಟ್ಟು 1 ಗಂಟೆಗಳ ಕಾಲ, ಸುದೀರ್ಘ ಕಾಲ, ಈ 2006ರಿಂದ ಸಾಗಿ ಬಂದಿರೋ ಈ ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿವಾದಕ್ಕೆ ಸಂಬಂಧಪಟ್ಟ ವಿವಿಧ ದಾಖಲೆಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಾದರಪಡಿಸಿಬಿಟ್ಟು ದೇವೇಗೌಡರು ಮತ್ತು ಅವರ ಪುತ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಪ್ರತಿ ಸವಾಲು ಹಾಕ್ತಾ ಬಂದುಬಿಟ್ರು. ಭಾವೋದ್ವೇಗಕ್ಕೊಳಗಾಗಿದ್ದರು. ತಮ್ಮ ಎಲ್ಲ ವ್ಯಂಗ್ಯ, ವಿಡಂಬನೆ, ಹಾಸ್ಯ ಪ್ರಜ್ಞೆ ಎಲ್ಲವನ್ನೂ ಬಳಸಿಬಿಟ್ಟು ಒಂದು ದೊಡ್ಡ ದೃಶ್ಯ ನಾಟಕವನ್ನೇ ಪ್ರದರ್ಶಿಸಿಬಿಟ್ರು DK ಶಿವಕುಮಾರ್. ಆದರೆ ಇದೆಲ್ಲ ಅವರಿಬ್ಬರ ಜಟಾಪಟಿಯ ನಡುವೆ, ಅಂದರೆ DK ಶಿವಕುಮಾರ್ ಪತ್ರಿಕಾಗೋಷ್ಠಿ ಮುಗಿತಾ ಇರೋ ಹಾಗೆಯೇ ಮತ್ತೆ ದಿಲ್ಲಿಯಿಂದ ಸಂಜೆ 5 ಗಂಟೆಗೆ ನಿನ್ನೆ ಕೇಂದ್ರ ಭಾರೀ ಉದ್ಯಮ ಮತ್ತು ಉಕ್ಕು ಖಾತೆ ಸಚಿವ ಕುಮಾರಸ್ವಾಮಿಯವರು ಇದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿ ನಡೆಸಿದರು. ಇವರಿಬ್ಬರ ಮಾತಿನ ಜಟಾಪಟಿ ನಡುವೆ ಅಷ್ಟಾಗಿ ಗಮನಕ್ಕೆ ಬಾರದಿರೋ ಅಂಶ ಯಾವುದು ಅಂತಂದರೆ, ದೇವೇಗೌಡರು ಹೇಳಿದ ಆಮಿಷ. ಹೈಕಮಾಂಡ್ಗೆ ಏನಾದರೂ ಇವರು ಕಪ್ಪ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡಿದ್ರಾ? ಹೈಕಮಾಂಡ್ ಪರವಾಗಿ ಯಾರ್ದು ಬೆಂಗಳೂರಿನಲ್ಲಿ ಆ ಥರದ ಬಿಸ್ನೆಸ್ ಹಿತಾಸಕ್ತಿ ಇದೆ? ಅಂದಹಾಗೆ 2006ರಲ್ಲೇ ಕುಮಾರಸ್ವಾಮಿಯವರು ಅವತ್ತು JDS BJP ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾಗ ಈ DLF ಯೋಜನೆಯನ್ನು ಮೊದಲು ಅದಕ್ಕೆ ಚಾಲನೆ ಕೊಟ್ಟಿದ್ರಂತೆ. ಸುಮಾರು 7,000 ಎಕರೆಯಷ್ಟು ಜಮೀನನ್ನು ಮುಂದೆ ಸ್ವಾಧೀನಪಡಿಸ್ಕೊಂಡು ದಿಲ್ಲಿ ಗುರ್ಗಾಂವ್ ಮೂಲದ DLF ಕಂಪ್ನಿಗೆ ಅದನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರಂತೆ. ಆ DLF ಕಂಪ್ನಿ ಕೂಡ 400 ಕೋಟಿ ರೂಪಾಯಿ ಭದ್ರತಾ ಠೇವಣಿಯನ್ನು ಇಟ್ಬಿಟ್ಟು ಮುಂದೆ ಅದ್ಯಾಕೋ ಕಾರಣಾಂತರಗಳಿಂದಾಗಿ ಅವ್ರಿಗೆ ಆರ್ಥಿಕ ತೊಂದರೆ ಬಂದಿದ್ದರಿಂದ ವಾಪಸ್ ಪಡ್ಕೊಂಡ್ಬಿಟ್ಟು ಈ ಯೋಜನೆಯಿಂದ ಹಿಂದೆ ಸರಿದಿದ್ರಂತೆ. ಇದೀಗ ಸಾರ್ವಜನಿಕರನ್ನು ಬಾಧಿಸ್ತಾ ಇರೋ ಪ್ರಶ್ನೆ, ಮತ್ತೆ ಈ DLF ವಾಪಸ್ ಬಂದಿದೆಯಾ? ಅಂದಹಾಗೆ ನಾವು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದನೂ ಆಗಾಗ್ಗೆ ಕೇಳ್ತಾ ಬಂದಿದ್ದ ಆರೋಪಗಳು, ಹರಿಯಾಣ ರಾಜ್ಯದಲ್ಲಿ ಆವತ್ತು ಮುಖ್ಯಮಂತ್ರಿ ಆಗಿದ್ದ ಭೂಪೇಂದ್ರ ಹೂಡಾ, ಸೋನಿಯಾ ಗಾಂಧಿಯವರ ಅಳಿಯ ಪ್ರಿಯಾಂಕಾ ವಾದ್ರಾ ಗಾಂಧಿಯವರ ಪತಿ ರಾಬರ್ಟ್ ವಾದ್ರಾ ಅವರ ಕಂಪನಿ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಲಿಮಿಟೆಡ್ ಮತ್ತಿತರ ಸೋದರ ಕಂಪನಿಗಳಿಗೆ ಹರಿಯಾಣ ಸರ್ಕಾರದಿಂದ ಜಮೀನು ಮಂಜೂರು ಮಾಡಿದ್ರಾ ಅಥವಾ ಅವ್ರಿಗೆ ಜಾಮೀನು ರಹಿತ ಸಾಲವನ್ನು ಕೊಡಿಸಿದ್ರಾ? ಈ ರೀತಿ DLF ಕಂಪನಿ ಮತ್ತು ಹರಿಯಾಣ ಸರ್ಕಾರದ ನಡುವೆ ನಡೆದ ಕೆಲವು ವಹಿವಾಟುಗಳು ಮತ್ತು ರಾಬರ್ಟ್ ವಾದ್ರಾ ಅವರ ಖಾಸಗಿ ಕಂಪನಿಗಳಿಗೆ ಸಂಬಂಧಪಟ್ಟ ವಹಿವಾಟುಗಳ ಬಗ್ಗೆ ನಾನಾ ಥರದ ವದಂತಿಗಳಿದ್ದಿತ್ತು. ಆ ಸಂದರ್ಭದಲ್ಲಿ 2012ರಲ್ಲಿ ದಿಲ್ಲಿಯಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಒಂದು ದೊಡ್ಡ ಸತ್ಯಾಗ್ರಹ ನಡೀತು. ಗಾಂಧಿವಾದಿ ಅಣ್ಣಾ ಹಜಾರೆ ಅವರ ನೇತೃತ್ವದ ಈ ಸತ್ಯಾಗ್ರಹದ ಮೂಲ ಉದ್ದೇಶ ಹೇಗಾದರೂ ಮಾಡಿ ಅವತ್ತಿನ UPA ಸರ್ಕಾರದ ಮೇಲೆ ಒತ್ತಡ ತಂದು ಲೋಕ್ಪಾಲ್ ರಚನೆಗೆ ಲೋಕ್ಪಾಲ್ ಸಂಸ್ಥೆ ಸ್ಥಾಪಿಸೋದೇ ಅವರ ಉದ್ದೇಶ ಆಗಿತ್ತು. ಇಲ್ಲಿ ಹೆಚ್ಚು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸತ್ಯಾಗ್ರಹದ ಅವತ್ತು ಸೂತ್ರಧಾರ ಮತ್ತು ತದನಂತರದ ಫಲಾನುಭವಿ ದಿಲ್ಲಿಯ ಮಾಜಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಆವತ್ತನೇ ರಾಬರ್ಟ್ ವಾದ್ರಾಗೆ ಸಂಬಂಧಪಟ್ಟ ಖಾಸಗಿ ವಹಿವಾಟುಗಳು, ವ್ಯಾಪಾರಿ ವಹಿವಾಟುಗಳ ಒಂದು ದೊಡ್ಡ ದಾಖಲೆಗಳನ್ನೇ ಬಿಡುಗಡೆ ಮಾಡಿದರು. 2012ಕ್ಕೆ ಸಂಬಂಧಪಟ್ಟಂತೆ ಈಗ 14 ವರ್ಷಗಳ ಹಳೆಯ ದಾಖಲೆಗಳ ಪ್ರಕಾರವೂ ಕೂಡ ಆವತ್ತೇ ರಾಬರ್ಟ್ ವಾದ್ರಾ ಈ ಸ್ಕೈಲೈಟ್ ಪ್ರಾಪರ್ಟೀಸ್ ಅಲ್ಲದೆ ಒಟ್ಟು 12 ಕಂಪ್ನಿಗಳಿದ್ವಂತೆ. ಅದರಲ್ಲಿ ಅವರು ಡೈರೆಕ್ಟರ್ ಆಗಿದ್ದರು ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಆ 12 ಕಂಪ್ನಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸ್ತಾ ಇದ್ವು. ಅನೇಕ ಕಡೆ ಅವರು DLF
ಕಂಪನಿಯ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ನಲ್ಲೇ ದುಬಾರಿ ಅಪಾರ್ಟ್ಮೆಂಟ್ ಗುರ್ಗಾವ್ನಲ್ಲೇ 7 ಅಪಾರ್ಟ್ಮೆಂಟ್ಗಳು ತಾವೇ ಪಡ್ಕೊಂಡಿದ್ರಂತೆ ಇತ್ಯಾದಿ ಇತ್ಯಾದಿ ಎಲ್ಲ ಆರೋಪಗಳು ಬಂದಿದ್ವು. ಮುಂದೆ ರಾಜಕೀಯ ಅಸಹಾಯಕತೆಯಿಂದ ಯಾವಾಗ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೇಬೇಕಾಗಿ ಬಂತು, ಇಂಡಿ ಮೈತ್ರಿಕೂಟದ ಒಬ್ಬ ಹೀರೋ ತಾನಾಗ್ಲಿಕ್ಕೆ ಹೊರಟರು, ಅಷ್ಟೊತ್ತಿಗೆ ಆ ಆರೋಪ ತಾವೇ ಮಾಡಿದ ಆರೋಪಗಳನ್ನು ಮುಂದುವರಿಸಲೇ ಇಲ್ಲ. ಈ ಕಡೆ ನ್ಯಾಯಾಲಯಕ್ಕೂ ಆ ಕುರಿತಂತೆ ಯಾವುದೇ ದೂರು ಸಲ್ಲಿಸಲಿಲ್ಲ. ಬೇರೆ ಯಾವುದೇ ಸಂಸ್ಥೆ ಇದ್ದರೂ ಕೂಡ ಆ ವಿಚಾರವನ್ನು ಎತ್ತಲೇ ಇಲ್ಲ. ಇರಲಿ, ಅದು ಇನ್ನೂ ಜೀವಂತವಾಗಿದೆ. ಕೇಂದ್ರ ಸರ್ಕಾರದ CBI ಕೂಡ ಅನೇಕ ಸಾರಿ ರಾಬರ್ಟ್ ವಾದ್ರಾವನ್ನು ಕರೆಸ್ಕೊಂಡು ವಿಚಾರಣೆ ಮಾಡಿದ್ದಿದೆ. ಇಡಿ ದಾಳಿ ನಡೆದಿದೆ. ಅವರು ದಕ್ಷಿಣ ದಿಲ್ಲಿಯಲ್ಲಿರುವ ಅವರ ಕಚೇರಿ ಮೇಲೆ ಇಡಿ ದಾಳಿ ನಡೆದಿದೆ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕೂಡ ಅವರು ವಿಚಾರಣೆ ನಡೆಸಿದ್ದಾರೆ. ಇದುವರೆಗೂ ಕೂಡ ಫಲಿತಾಂಶ ಹೊರಗೆ ಬಂದಿಲ್ಲ. ಆದರೆ ಬೆಂಗಳೂರು ಜನರಿಗೆ ಕುತೂಹಲ ಮೂಡಿಸುವಂಥ ವಿಚಾರ ಯಾವುದು ಅಂತಂದರೆ, ಮಹದೇವಪುರ ನಮ್ಗೆ ಗೊತ್ತಿರಲಿ, ಮೊದಲು ವೈಟ್ ಫೀಲ್ಡ್ ಅಂತ ಬ್ರಿಟಿಷರ ಕಾಲದ ಒಂದು ವಿರಾಮಧಾಮ ಥರ ಇತ್ತು. ಅಲ್ಲೆಲ್ಲ ದೊಡ್ಡ ಖಾಲಿ ಜಾಗಗಳಿರ್ತಾಯಿದ್ವು. ಅಲ್ಲಲ್ಲಿ ಪಾರಂಪರಿಕ ಯುರೋಪಿಯನ್ ಮಾದರಿಗಳ ಬಂಗ್ಲೆಗಳಿರ್ತಾಯಿದ್ವು, ಹೆಂಚಿನ ಛಾವಣಿಯ ಬಂಗ್ಲೆಗಳಿರ್ತಾಯಿದ್ವು. ಬಹಳ ಸುಂದರವಾದ ತಾಣವಾಗಿತ್ತು ಮಹದೇವಪುರ. ಈ IT ಕ್ರಾಂತಿಯ ನಂತರ ಒಂದು ದೊಡ್ಡ ಕಾಂಕ್ರೀಟ್ ಜಂಗಲ್ಲಾಗಿ ಕಿಕ್ಕಿರಿದು ಅಲ್ಲಿ ಓಡಾಡಲಿಕ್ಕೂ ಜಾಗವಿರದಷ್ಟು ತುಂಬ್ಕೊಂಡ್ಬಿಟ್ಟಿದೆ. ಎಲ್ಲ ಕಡೆ ವಿವಿಧ ದರ್ಜೆಯ ಅಪಾರ್ಟ್ಮೆಂಟ್ಗಳು, ಬಂಗ್ಲೆಗಳು, ಕಾರ್ಪೊರೇಟ್ ಕಚೇರಿಗಳು ಇತ್ಯಾದಿಗಳೆಲ್ಲ ಬಂದುಬಿಟ್ಟಿದೆ. ಅಲ್ಲಿ ಸುಪ್ರಸಿದ್ಧ HP ಕಂಪನಿಯ ಒಂದು ಕ್ಯಾಂಪಸ್ ಇದೆ. ಆ ಕ್ಯಾಂಪಸ್ ಪಕ್ಕದಲ್ಲೇ ಒಂದು ದೊಡ್ಡ ವಿಶಾಲವಾದ ನಿವೇಶನದಲ್ಲಿ 2-3 ವಸತಿ ಸಂಕೀರ್ಣಗಳು, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು, ಭಾಳ ದುಬಾರಿ ಬೆಲೆಯ, ಅಂದರೆ ಸೂಪರ್ ಲಕ್ಸುರಿ, ಯೂಬರ್ ಲಕ್ಸುರಿ ಅಂತ ಹೇಳ್ಕೊಳ್ತಾರೆ. ಆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳ ಪೈಕಿ ಎಲ್ಲರ ಗಮನ ಸೆಳೆಯೋದು ಮಿರಾಯಾ ರೋಸ್ ಅಪಾರ್ಟ್ಮೆಂಟ್ಸ್ ಅಂತ. ಆ ಮಿರಾಯಾ ರೋಸ್ ಅಪಾರ್ಟ್ಮೆಂಟ್ ಯಾರ್ದು, ಈ ಹೆಸರು ಯಾಕೆ ಬಂತು ಅಂತಂದರೆ, ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ರು, ಇಲ್ಲ ಅದು ನಮ್ಮ ನಾಯಕ ರಾಬರ್ಟ್ ವಾದ್ರಾ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ ಮಗಳ ಹೆಸರು, ಅವರ ಮುದ್ದಿನ ಮಗಳ ಹೆಸರು ಮಿರಾಯಾ ರೋಸ್ ಅಂತ. ಆ ಕಂಪನಿ ಗ್ರಾಹಕರಿಗಾಗಿ ಬಿಡುಗಡೆ ಮಾಡಿದ ಒಂದು ವಿಡಿಯೋದಲ್ಲೂ ಕೂಡ, ಡಾಕ್ಯುಮೆಂಟ್ರಿಯಲ್ಲೂ ಕೂಡ ಇವರ ಪುತ್ರಿ ಮಿರಾಯಾ ರೋಸ್ ಅವರ ಭಾವಚಿತ್ರವನ್ನು ಕೂಡ ಬಳಸ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಅತಿ ಶ್ರೀಮಂತರು. ಆ ಶ್ರೀಮಂತ ಗಿರಾಕಿಗಳನ್ನ ಆಕರ್ಷಿಸುವಲ್ಲ ಈ ಅಪಾರ್ಟ್ಮೆಂಟ್ ಸಂಕೀರ್ಣದಲ್ಲಿ 3 BHK, 4 BHK, 4.5 BHK ಇತ್ಯಾದಿ ವಿಸ್ತೀರ್ಣದ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್ಗಳಿದೆ. 3,80,00,000ದಿಂದ ಹಿಡಿದು 8,40,00,000ವರೆಗೂ ಬೆಲೆ ಬಾಳುವಂಥ ಅಪಾರ್ಟ್ಮೆಂಟ್ಗಳಿದ್ವು. 2013ರಲ್ಲೇ ಶುರು ಮಾಡಲಾದ ಈ ಯೋಜನೆ ಬಹುಶಃ 2023 ನಂತರ ಪೂರ್ಣವಾಯಿತು. ತದನಂತರ ಅವರು ಮಾರ್ಕೆಟಿಂಗ್ ಶುರು ಮಾಡಿದರು. ಈ ಮಿರಾಯಾ ರೋಸ್ ರಾಬರ್ಟ್ ವಾದ್ರಾ ಅವರ ಕಂಪ್ನಿ ಅಂತಲೇ ಎಲ್ಲರೂ ಮಾತಾಡ್ಕೊಳ್ತಾರೆ. ಅದು UKN ಪ್ರಾಪರ್ಟೀಸ್ ಅಂತ, ಅವರೇ ಅಂತೆ ಅದರ ನಿರ್ಮಾಪಕರು, ಅದನ್ನು ನಿರ್ಮಾಣ ಮಾಡಿದವರು ಮತ್ತು ಮಾರ್ಕೆಟಿಂಗ್ ಮಾಡ್ತಾ ಇರೋರು. ಅದರಲ್ಲಿ ರಾಬರ್ಟ್ ವಾದ್ರಾ ಅವರ ಹಿತಾಸಕ್ತಿ ಇದೆ ಅಂತ ನಂಬಲಿಕ್ಕೆ ಕಾರಣ, ಆ ಥರದ ಅನುಮಾನ ಬರಲಿಕ್ಕೆ ಕಾರಣ, ಅದರ ಮಾರ್ಕೆಟಿಂಗ್ ವಿಡಿಯೋನಲ್ಲೇ ಅವರ ಪುತ್ರಿಯ ಚಿತ್ರ ಇದೆ. ನಮ್ಗೆ ಗೊತ್ತಿರಲಿ, ಅವರ ಪುತ್ರಿ ಮಿರಾಯಾ ರೋಸ್ ದಿಲ್ಲಿಯ ಶ್ರೀರಾಮ್ ಕಾಲೇಜಿಂದ ಪದವೀಧರೆ. ಅದಷ್ಟೇ ಅಲ್ಲ, ಒಬ್ಬ ಸರ್ಟಿಫೈಡ್ ಡೈವಿಂಗ್ ಇನ್ಸ್ಟ್ರಕ್ಟರ್, ಸಾಹಸ ಕ್ರೀಡೆಯ ಇನ್ಸ್ಟ್ರಕ್ಟರ್ ಕೂಡ ಆಗಿದ್ದಾರೆ. ಅವರಿಬ್ಬರು ಮಕ್ಕಳು ಕೂಡ ಒಂದು ವಿಶಿಷ್ಟವಾದ ವೃತ್ತಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ದೊಡ್ಡ ಮಗ ಆತ ಚಿತ್ರಕಲಾವಿದ, ವರ್ಣಚಿತ್ರಕಲಾವಿದ, ಫೈನ್ ಆರ್ಟ್ಸನ್ನು ಆರಿಸ್ಕೊಂಡ್ರೆ ಮಗಳು ಸರ್ಟಿಫೈಡ್ ಡೈವಿಂಗ್ ಎಕ್ಸ್ಪರ್ಟ್. ಅದರಲ್ಲಿ ಅವರ ತಂದೆಯ ಬಿಸ್ನೆಸ್ ಸಾಮ್ರಾಜ್ಯ ಬೆಂಗಳೂರಿನಲ್ಲೂ ಕೂಡ ಎಷ್ಟರ ಮಟ್ಟಿಗೆ ವಿಸ್ತಾರವಾಗಿದೆ ಅನ್ನೋದನ್ನು ಸ್ವತಃ DK ಶಿವಕುಮಾರ್ ಅವರೇ ಹೇಳಬೇಕು. ಅನೇಕರು ಹೇಳೋ ಹಾಗೆ DK ಶಿವಕುಮಾರ್ರಿಂದಾಗೇ ಅವತ್ತು DLF ಕಂಪನಿ ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಬಿಡದಿ ಟೌನ್ಶಿಪ್ ಬಗ್ಗೆ ಆಸಕ್ತಿ ತೋರಿಸಿತ್ತು. ಈಗ ಮತ್ತೆ ಅದು ವಾಪಸ್ ಬಂದಿದೆಯಾ? ಅವತ್ತು 400 ಕೋಟಿ ಭದ್ರತಾ ಠೇವಣಿಯನ್ನು ಕಟ್ಟು ವಾಪಸ್ ತಗೊಂಡಿದ್ದ DLF ಕಂಪನಿ ಮತ್ತೆ ಈಗ ವಾಪಸ್ ಬಂತ? ಅವರ ಮರ್ಜಿ ಕಾಯಲಿಕ್ಕಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕ್ಷಣದಿಂದಲೇ ಅದೊಂದು ಆದ್ಯತಾ ವಿಷಯವನ್ನಾಗಿ ಸಚಿವ ಸಂಪುಟದಲ್ಲಿ ಚರ್ಚೆ, ಸರ್ಕಾರದ ವಿವಿಧ ಇಲಾಖೆಗಳಿಂದ, ಸಂಬಂಧಪಟ್ಟ ಇಲಾಖೆಗಳಿಂದ ಆದೇಶಗಳನ್ನು ಹೊರಡಿಸೋದು. ಜೂನ್ 12ಕ್ಕೆ ಮೊದಲನೇ ನೋಟಿಫಿಕೇಷನ್ ಬಂತು, ಅದರ ಭೂ ಸ್ವಾಧೀನ ನೋಟಿಫಿಕೇಷನ್ ಬಂತು. ಮೊನ್ನೆ ದೇವೇಗೌಡರು ಪತ್ರಿಕಾಗೋಷ್ಠಿ ಮಾಡಿದ ಮರುದಿನವೇ ನಿನ್ನೆ ಬೆಳಗ್ಗೆ ಅಂತಿಮ ಸುಮಾರು 4,995 ಗ್ರಾಮಗಳ 4,994 ಎಕರೆಗಳಷ್ಟು ಕೃಷಿ ಜಮೀನನ್ನು ಭೂ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ, ಕೃಷಿಯೇತರ ಉದ್ದೇಶಕ್ಕಾಗಿ ಅದನ್ನು ಸ್ವಾಧೀನಪಡಿಸ್ಕೋ ಅಂತಿಮ ನೋಟಿಫಿಕೇಷನ್ ಕೂಡ ಬಂದುಬಿಡ್ತು. ಹೀಗಾಗಿ ರೈತರು ಆತಂಕಿತರಾಗಿದ್ದಾರೆ. ಯಾವಾಗ ದೇವೇಗೌಡರ ಪತ್ರಿಕಾಗೋಷ್ಠಿ, ಅಷ್ಟೇ ಅಲ್ಲ, ದೇವೇಗೌಡರು ಇದನ್ನು ನೀವು ನಿಲ್ಲಿಸದೆ ಹೋದರೆ ನಾನು ವಿಧಾನಸೌಧದಲ್ಲಿರೋ ಗಾಂಧಿ ಪ್ರತಿಮೆ ಎದುರಿಗೆ ಸತ್ಯಾಗ್ರಹ ಕೈಗೊಳ್ತೇನೆ ಅಂತ ಎಚ್ಚರಿಕೆ ನೀಡಿದಾಗ
ವಿಚಲಿತರಾದ ಮುಖ್ಯಮಂತ್ರಿಗಳು, ಇಲ್ಲ ಇಷ್ಟು ದೊಡ್ಡ ದೇವೇಗೌಡರಂಥ ಹಿರಿಯರು ಬಂದುಬಿಟ್ಟು ನಾನು ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡಲ್ಲ, 2 ತಿಂಗಳ ಕಾಲ ಇದನ್ನು ನಾನು ಅಮಾನತ್ನಲ್ಲಿಡ್ತೇನೆ, ನಾವು ಯಾರ ಮೇಲೂ ಒತ್ತಡ ಹೇರಲಿಕ್ಕೆ ಹೋಗಲ್ಲ, ಸ್ವಯಂ ಇಚ್ಛೆಯಿಂದ ಜಮೀನು ಕೊಡೋಕ್ಕೆ ಬಂದವ್ರಿಗೆ ಆ ಜಮೀನನ್ನು ಕೊಂಡ್ಕೊಳ್ತೇನೆ, ಅವರಿಗೆ ಪರಿಹಾರವನ್ನು ಕೊಡ್ತೇವೆ, ಉಳಿದವರು ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಇರಲಿ, ಸದ್ಯಕ್ಕೆ ಸ್ವಾರಸ್ಯಕರ ಸಂಗತಿ ಯಾವುದು ಅಂತಂದರೆ, ನಿಜಕ್ಕೂ ರಾಬರ್ಟ್ ವಾದ್ರಾ ಸೋನಿಯಾ ಗಾಂಧಿಯವರು ಅಳಿಯ ರಾಹುಲ್ ಗಾಂಧಿಯವರು ಭಾವಮೈದನಿಗೆ ಈ ಪ್ರಾಜೆಕ್ಟ್ನಲ್ಲಿ ಇಷ್ಟು ಆಸಕ್ತಿ ಇದೆಯಾ, ಅದಕ್ಕೋಸ್ಕರವೇ ವಿಶೇಷ ಮುತುವರ್ಜಿ ವಹಿಸ್ಬಿಟ್ಟು ಇದನ್ನು ಸಮರ್ಸ್ಕೊಳ್ತಾ ಇದ್ದಾರಾ ಅಂತ. ವಿಪರ್ಯಾಸ ಅಂತಂದರೆ, ಇಷ್ಟೊಂದು ಸ್ವಂತ ಶಕ್ತಿ, ಸ್ವಂತ ಪರಿಶ್ರಮ ಮತ್ತು ತದೇಕ ಪಕ್ಷನಿಷ್ಠೆಯಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಯೋ ಡಿ ಕೆ ಶಿವಕುಮಾರ್ ಆರಂಭದಲ್ಲೇ ಮೊದಲ 1 ತಿಂಗಳಲ್ಲೇ ಮುಗ್ಗರಿಸ್ಬಿಟ್ರ. ಹೈಕಮಾಂಡ್ನ ಯಾವುದೋ ಒಂದು ಆಶಯವನ್ನು ಈಡೇರಿಸಲಿಕ್ಕೆ ಹೋಗ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ರೈತಾಪಿ ಜನರ ಕೋಪಕ್ಕೆ ಬಲಿಯಾಗ್ತಾ ಇದ್ದಾರಾ, ಅಥವಾ ಅವರ ವಿರುದ್ಧ ಏನಾದರೂ ಪಕ್ಷದಲ್ಲೇ ಒಂದು ತಂತ್ರಗಾರಿಕೆ ನಡೆದಿದೆಯಾ? ಒಂದು ಕಡೆ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಬುಲ್ಡೋಸರ್ ಬಿಟ್ಟ ಸರ್ಕಾರ, ಬಿಡದಿಯ ರೈತರ ವಿರುದ್ಧ, ರೈತರ ಜಮೀನಿನ ಮೇಲೂ ಕೂಡ ಬುಲ್ಡೋಜರ್ ಪ್ರಯೋಗಕ್ಕೆ ಸಿದ್ಧವಾಗಿಬಿಟ್ಟಿದೆಯಾ? ಯಾಕೆ ಕಾಂಗ್ರೆಸ್ ಪಕ್ಷ ಪಾರಂಪರಿಕವಾಗಿ ಬಡವರ ಪರವಾದ ಪಕ್ಷ ಅಂತ ಹೇಳ್ಕೊಳ್ತಾ ಬಂದಿತ್ತು, ಯಾಕೆ ಈ ಮಟ್ಟಿಗೆ ಜಮೀನು ಅಂದ್ರೇ ಕೃಷಿ ಜಮೀನಲ್ಲ, ಇನ್ನು ಮುಂದೆ ಕೃಷಿ ಜಮೀನು ಅಂದ್ರೇ ಕನ್ವರ್ಷನ್ ಜಮೀನು, ಕೃಷಿ ಬೆಳೆ ಬದಲು ಕನ್ವರ್ಷನ್ ಮಾಡಿ ಲೇಔಟ್ ಮಾಡಿ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರಾಟ ಮಾಡೋ ಈ ವ್ಯಾಪಾರಕ್ಕಿಳಿತಾ? ಇದ್ರ ಬಗ್ಗೆ ಸಾರ್ವಜನಿಕರು ಸ್ವತಂತ್ರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಯಾವುದು ನೈತಿಕವಾಗಿ ಸರಿ, ಯಾವುದು ಔಚಿತ್ಯಪೂರ್ಣವಾಗಿದೆ? ಬೆಂಗಳೂರು ಸುತ್ತಮುತ್ತ ಕೃಷಿ ಜಮೀನು ಇರಲೇಬಾರ್ದಾ? ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ತೋರಿಸ್ಕೊಡ್ದೇನೆ ಅವ್ರಿಗೆ ಬಹುಶಃ ಸರ್ಕಾರದ ಉದ್ದೇಶ ಹೇಗಿರಬೇಕು, 2 ತಿಂಗಳು ಈ ಯೋಜನೆನ ಅಮಾನತ್ನಲ್ಲಿ ಇಟ್ಬಿಟ್ಟು ಯಾರ್ಯಾರು ಸ್ವಯಮಿಚ್ಛೆಯಿಂದ ಭೂಮಿ ಕೊಡ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಅವ್ರ ಭೂಮಿಯನ್ನು ವಶಪಡಿಸ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಎಕರೆಗೆ 2 ಕೋಟಿನೋ 2.5 ಕೋಟಿ ನಿಗದಿತ ಬೆಲೆಯ ಚೆಕ್ಗಳನ್ನು ಕೊಟ್ಬಿಟ್ರೆ ಉಳಿದವ್ರು ಕೂಡ ಪಾಪ ಆಸೆಗಣ್ಣಿಂದ ನೋಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಯ್ಯೋ, ಕೃಷಿಯಲ್ಲಿ ನಾವು ಎಷ್ಟು ವರ್ಷ ಹೇಗಿದ್ರು ಕೂಡ 1 ಕೋಟಿ ಅಂತ ನೋಡಲಿಕ್ಕೆ ಸಾಧ್ಯ ಇಲ್ಲ, ಈಗ ಅನಾಯಾಸವಾಗಿ ಕೈಗೆ 2 ಕೋಟಿ ಬರೋದನ್ನು ನಾವು ಯಾಕೆ ಕೋಟ್ಯಾಧೀಶರಾಗಬಾರ್ದು ಅನ್ನೋ ಒಂದು ಆಸೆ ಹುಟ್ಟಿತು ಅಂತಂದರೆ ಯಾರೂ ತಡೆಯಲಿಕ್ಕಾಗಲ್ಲ. ಇರಲಿ, ಡಿ ಕೆ ಶಿವಕುಮಾರ್ ಅವರ ಆರಂಭಿಕ ಓವರ್ಗಳು ಸ್ವಲ್ಪ ಮಟ್ಟಿಗೆ ತಿರುಗುಮಾಣವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಬರ್ಟ್ ವಾದ್ರಾ ಅವರ ಆಸಕ್ತಿ ಇದೆಯೋ ಇಲ್ವೋ? ಅವರ ವಿರೋಧಿಗಳಂತೂ ಯಾವಾಗಲೂ ಮಾತೆತ್ತಿರೆ ರಾಬರ್ಟ್ ವಾದ್ರಾ ವ್ಯಾಪಾರಿ ಚಟುವಟಿಕೆಗಳ ವಿಚಾರವನ್ನು ಎಳೆದು ತರ್ತಾ ಇರ್ತಾರೆ. ಇದುವರೆಗೂ ಈ ಬಗ್ಗೆ ತನಿಖೆ ಮಾಡಿದ್ರು ಭಾರತ ಸರ್ಕಾರದ ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ? ಯಾಕೆ ಅವರು ತಮ್ಮ ಇದುವರೆಗಿನ ತನಿಖೆಯ ಫಲಿತಾಂಶ ಸಂಬಂಧಪಟ್ಟಂತೆ ಒಂದು ಶ್ವೇತಪತ್ರವನ್ನು ಹೊರಡಿಸ್ತಾ ಇಲ್ಲ? ಹೀಗೆ ಸೋನಿಯಾ ಗಾಂಧಿ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇದ್ದರೆ ಜನ ಎಲ್ಲ ಅವ್ರನ್ನ ಅನುಮಾನದಿಂದ ನೋಡ್ತಾ ಇರಲಿ ಅನ್ನೋ ಉದ್ದೇಶವ? ಹೀಗೆ ಹಾಕ್ಕೊಡೋದು, ಸತ್ಯಾಂಶ ಬಯಲಿಗೆ ಬರಬೇಕು. ನಮಸ್ಕಾರ.